ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ AICC ಅಧ್ಯಕ್ಷರಾಗಿರ್ತ ಖರ್ಗೆ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯವರು ತಿಳ್ಕೊಳ್ಬೇಕು. ಅವರ ನಾಯಕತ್ವ ಬೆಳೆಸಲಿಕ್ಕೆ ಈ ರಾಜ್ಯದಲ್ಲಿ ಅಂದಿನ ಕಾಲಘಟ್ಟದಲ್ಲಿ ನನಗೆ ಚೆನ್ನಾಗಿ ನೆನಪಿದೆ, JDSನಿಂದ ಉಚ್ಚಾಟನೆಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನು ದೇವೇಗೌಡರು ಹಣಕಾಸಿನ ಮಂತ್ರಿಯನ್ನಾಗಿ ಮಾಡ್ತಾ ಅಂತ ಅವಮಾನ ಕೊಟ್ಟರು. ನಮ್ಮ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ SC ಮಹದೇವಪ್ಪರು ಅಂದಿನ ಕಾಲದಲ್ಲಿ ನಾನು ಚೆನ್ನಾಗಿ ನೆನಪಿದೆ, ದ ಪವರ್ ಈಸ್ ಮೈ ಫುಟ್ ಅಂತಂದಿವ್ರು. ಗೊತ್ತಾ, ನಮಗೆ ಪವರ್ ಇಂಪಾರ್ಟೆಂಟ್ ಇಲ್ಲ, ನಮಗೆ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಆಶೆಯಂತೆ ಶೋಷಿತರನ್ನು ಸಮಾಜದ ಮುಖ್ಯವಾನಿಗೆ ತರಬೇಕಾದರೆ ಒಬ್ಬ ಸಮಾಜವಾದದ ನಿಲುವಿನ ಮುಖಾಂತರ ಒಬ್ಬ ಸಮಾಜವಾದದ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡಿರತಕ್ಕಂಥ ಸಿದ್ದರಾಮಯ್ಯನವರ ನಾಯಕತ್ವ ಬೇಕಂತ ಅಂದಿನ ಕಾಲಘಟ್ಟದಲ್ಲಿ ತನ್ನ ಅಧಿಕಾರವನ್ನು ನೋಡಲಾರದೆ ಸಿದ್ದರಾಮಯ್ಯವ್ರ ಜೊತೆಯಲ್ಲಿ ಹಗಲಿಡಿದು ಶ್ರಮಪಟ್ಟು ಅವರ ನಾಯಕತ್ವ ಬೆಳೆಸಲಿಕ್ಕೆ, ಅವರನ್ನು ಇಷ್ಟೊಂದು ಉತ್ತಂಗಕ್ಕೆ ಹೋಗಲಿಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ದಲಿತರಲ್ಲಿ ಎಷ್ಟು ಮಂದಿ ಇವತ್ತು ಶಾಸಕರುಗಳಾಗಿ ಮಂತ್ರಿಗಳಾಗಿದ್ದಾರೋ, ಎಷ್ಟು ಮಂದಿ ದಲಿತರು ಇವತ್ತು ಏನೇನೇ ಹೇಳಿದರು, ಎಷ್ಟು ಮಂದಿ ಶಾಸಕರು ಮಂತ್ರಿಗಳು ಡಾಕ್ಟರ್ SC ಮಹದೇವಪ್ಪನ ಸಮಾನ ಆಗಲಂತಕ್ಕಂಥ ಮಾತನ್ನು ಈ ಒಂದು ಸುದ್ದಿಗೋಷ್ಠಿ ಮೂಲಕ ಹೇಳ್ತಾ ಇದ್ದೀನಿ. ಡಾಕ್ಟರ್ SC ಮಹದೇವಪ್ಪಗೆ ಪ್ರಿಯಾಂಕಾ ಸಮಾನ ಆಗೋಲ್ಲ, ಡಾಕ್ಟರ್ SC ಮಹದೇವಪ್ಪರಿಗೆ G ಪರಮೇಶ್ವರ ಸಮಾನ ಇಲ್ಲ. ಯಾಕಂದ್ರೆ ಶೋಷಿತರ ಬಗ್ಗೆ ಕಾಳಜಿ, ಶೋಷಿತರಿಗೆ ಸಮಾಜದ ಮುಖ್ಯವಾನಿಗೆ ತರಬೇಕು, ಶೋಷಿತರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಆಶೆಯಂತೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಅವರನ್ನು ಉತ್ತಂಗಕ್ಕೆ ಒಯ್ಯಬೇಕಂತಕ್ಕಂಥ ಏನು ಸಂವಿಧಾನದ ಆಸೆ ಇದೆಯೋ, ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಳು ಅಂತಕ್ಕಂಥ ಏನು ದೇಹಧೋರಣೆ ಸಂವಿಧಾನದಲ್ಲಿ ಇದೆಯೋ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿರ್ತಕ್ಕಂಥ ಈ ರಾಜ್ಯದ ದಲಿತರಲ್ಲಿ ಸರ್ವಶ್ರೇಷ್ಠ ನಾಯಕ, ಅದು ಸಮಾಜ ಕಲ್ಯಾಣ ಸಚಿವನಾಗಿ ಅನೇಕ ಕಾರ್ಯಕ್ರಮಗಳು ಸಂವಿಧಾನ ಅಡಿಯಲ್ಲಿ ಮಾಡಿದ್ದಾರೆ. ಇವತ್ತು ಅದಕ್ಕೆ ಉದಾಹರಣೆಯಾಗಿ ಹೇಳಬೇಕಂದ್ರೆ, ಇವತ್ತು ಪ್ರಜಾಪ್ರಭುತ್ವದ ದಿನದ್ದು ಹುಮನ ಬಸವ ಕಲ್ಯಾಣದಿಂದ ಚಾಮರಾಜನಗರವರೆಗೆ ಮಾನವ ಸರಪಳಿ ಅಂತಕ್ಕಂಥ ಪ್ರಜಾಪ್ರಭುತ್ವದ ದಿನವನ್ನು ಇಡೀ ಗಿನ್ನಿಸ್ ದಾಖಲೆ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅಗ್ಗಳಿಕೆ ಯಾರಿಗೆ ಹೋಗ್ತದೆ ಅಂದರೆ ಅದು ಡಾಕ್ಟರ್ SC ಮಹದೇವಪ್ಪರಿಗೆ ಹೋಗ್ತದೆ. ಅಂತಾರಾಷ್ಟ್ರೀಯ ಮಟ್ಟದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ವಿಚಾರಗೋಷ್ಠಿಯನ್ನು ಇಡೀ ಭಾರತ ದೇಶದಲ್ಲಿ ಯಾವ ರಾಜಕಾರಣಿನೂ ಮಾಡಿಲ್ಲ, ಮಾಡಿದ್ದು ಕೇವಲ ಡಾಕ್ಟರ್ SC ಮಹದೇವಪ್ಪರು. ಇಂಥ ಒಳ್ಳೆ ಸಮರ್ಪಕವಾಗಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಕೊಟ್ಟಿರ್ತಕ್ಕಂಥ ಸಮಾಜ ಇಲಾಖೆಯನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ಒಬ್ಬ ಹಿರಿಯ ನಾಯಕರನ್ನು, ಒಬ್ಬ ಹಿರಿಯ ಸಚಿವರನ್ನು, ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಚಳವಳಿ ಮೂಲಕ ಬಂದಿರತಕ್ಕಂಥವನು, ನೋವು ಹಸುವಿನಿಂದ ಬಂದಂಥವನು, ಬಡತನದ ಅನುಭವವನ್ನು ಹೊಂದಿರತಕ್ಕಂಥವನು, ಅಂಥವರನ್ನು ಸಿದ್ದರಾಮಯ್ಯನವರು, ಖರ್ಗೆ ಅವರು, DK ಶಿವಕುಮಾರ್ ಅವರು ಪ್ರಥಮ ನೂತನ ಸಚಿವ ಸಂಪುಟದಲ್ಲಿ ಅವರನ್ನು ಹೊರಗಿಟ್ಟು ಏನು ಸಚಿವ ಸಂಪುಟವನ್ನು ಮಾಡಿದಾರ, ಅವರ ಹಿರಿತನಕ್ಕೆ ಗೌರವ ಕೊಟ್ಟಿಲ್ಲ. ಇದು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಶೋಷಿತರಿಗೆ ನೋವುಂಟು ಮಾಡಿದೆ ಅಂತಕ್ಕಂಥ ಮಾತನ್ನು ನಾನು ನನ್ನ ಮನದಾಳದಿಂದ ಹೇಳ್ತಾ ಇದ್ದೀನಿ. ಒಬ್ಬ ಧೀಮಂತ ನಾಯಕಿಗೆ DK ಶಿವಕುಮಾರ್ ಸಿದ್ದರಾಮಯ್ಯ ಇಕ್ಕಿರ, ಇದು ಬಹಳ ನೋವಿನ ಸಂಗತಿ. ಮತ್ತು ಇದು ಸಂವಿಧಾನದ ಆಶಯ ವಿರೋಧವಾಗಿದೆ, ಕಾಂಗ್ರೆಸ್ ಪಕ್ಷದ ನೀತಿ ನಿಯಮಗಳ ವಿರೋಧ ಇದೆ. ಯಾರು ಪಕ್ಷದ ಸಂಘಟನೆಯಲ್ಲಿ ತನ್ನಂತ ತೊಡಗಿಸ್ಕೊಂಡು ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೆ, ಪಕ್ಷದ ಕಾರ್ಯಕರ್ತರನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅಂಥವರಲ್ಲಿ ಮುಂಚೂಣಿ ಘಟಕದಲ್ಲಿರ್ತಕ್ಕಂಥ ದಲಿತ ನಾಯಕರಲ್ಲಿ ಯಾರಾದರೂ ಇದ್ದರೆ ಅದು ಡಾಕ್ಟರ್ SC ಮಹದೇವಪ್ಪರಿದ್ದಾರೆ. ಈ ಸಚಿವ ಸಂಪುಟದಲ್ಲಿ ಅವರನ್ನು ಹೊರಗಿಟ್ಟು ಮಾಡಿಸೋಕ್ಕೆ ನಮಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಶೋಷಿತರಿಗೆ ನೋವಾಗಿದೆ. ಅದಕ್ಕೆ ನನ್ನೊಂದು ಮನವಿ ಇದೆ, ಈ ಥರ ಪಕ್ಷಕ್ಕಾಗಿ ದುಡ್ದವರನ್ನು ಹೊರಗಿಟ್ಟು ಯಾರಿಗೋ ಮಣಿ ಹಾಕ್ತಾರಲ್ಲ, ಈ ಪದ್ಧತಿ ನಾನು ವಿರೋಧ ಮಾಡ್ತೀನಿ. ಈ ಹೊಸದಾಗಿ ನಮ್ಮ ಡಾಕ್ಟರ್ SC ಮಹದೇವಪ್ಪರನ್ನು ಹೊರಗಿಟ್ಟಿಸಲಾಗ ನಮಗೆ ಭಾಳ ಹೋಗಿದೆ. ದಯಮಾಡಿ ಮತ್ತೊಂದು ಸಲ ಪರಿಶೀಲನೆ ಮಾಡಿರಿ. ಇಂಥೊಬ್ಬ ನಾಯಕನಿಗೆ, ಇಂಥೊಬ್ಬ ನಾಯಕತ್ವ ಇರೋನು, ಔದಾರ್ಯ ಗುಣ ಇರುವನು, ಪಕ್ಷಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡಿದವನು ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯನಿಗೋಸ್ಕರ ಅಂದಿನ ಕಾಲಘಟ್ಟದಲ್ಲಿ ಎಲ್ಲವನ್ನು ತ್ಯಾಗ ಮಾಡಿ ಅವರಿಗೆ ಬೆನ್ನೆಲುಬಾಗಿ ನಿಂತು ಇವತ್ತು ಅವರನ್ನು ಹೊರಗಿಟ್ಟು ಸಿದ್ದರಾಮಯ್ಯರು ತನ್ನ ಮಗನಿಗೆ ಮುಖ್ಯ ಸಚಿವ ಸಂಪುಟದಲ್ಲಿ ಸೇರಿಸ್ತಾರೆ, ಖರ್ಗೆ ಅವರು ತನ್ನ ಮಗನಿಗೆ ಸಚಿವ ಸಂಪುಟದಲ್ಲಿ ಸೇರಿಸ್ತಾರೆ. ಇದು ಸಮುದಾಯಕ್ಕೆ ನೋವಾಗಿದೆ ಅಂತಕ್ಕಂಥ ಮಾತನ್ನು ಈ ಸುದ್ದಿ ಮಾಧ್ಯಮದ ಮೂಲಕ ಹೇಳಿ ನನ್ನ ಮಾತಿಗೆ